ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋ ವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸಪದ್ಮನಾಭತೀರ್ಥಾರ್ಕಗೋಗುಣಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಂಧ್ಯಂ ತಮಾಶ್ರಯೇ. ಭಾವಬೋಧಕೃತಂ ಸೇವೆ ರಘುತ್ತಮಮಹಾಗುರುಂ ಯಚ್ಛಿಷ್ಯಶಿಷ್ಯಶಿಷ್ಯಾದ್ಯಾಷ್ಟಿಪ್ಪಣ್ಯಾಚಾರ್ಯಸಂಹಿತಾಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪದ್ಮನಾಭತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಮಹಿಮೆ, ಅವರ ವ್ಯಕ್ತಿತ್ವ, ಸ್ತವ್ಯವಾದ ಅವರ ಕರ್ತೃತ್ವ, ಇವುಗಳೆಲ್ಲವನ್ನು ಅನೇಕ ಮಹನೀಯರ ವಾಕ್ಯಗಳಲ್ಲಿ ಯಥಾಶಕ್ತಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅವರಿಗೆ ನೀಡಿದ ಗುರುತರ ಜವಾಬ್ದಾರಿಯನ್ನು ಶ್ರೀಮದಾಚಾರ್ಯರಿಗೆ ಪರಮ ಸಂತೋಷವಾಗುವ ರೀತಿಯಲ್ಲಿ, ಪರಮ ಸಂತುಷ್ಟರಾಗಿ ಪರಮಾನುಗ್ರಹ ಮಾಡುವ ರೀತಿಯಲ್ಲಿ ಸಾಕಾರಗೊಳಿಸಿ ಅವರಿಗೆ ಅರ್ಪಣೆ ಮಾಡಿದ ಮಹಾಧೀರ ಪುರುಷರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಕರ್ನಾಟಕ ಮೊದಲಾದ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಹೀಗೆ ಎಲ್ಲ ಭಾಗಗಳಲ್ಲಿ ಸತ್ಸಿದ್ಧಾಂತದ ಪ್ರಸಾರವನ್ನು ಮಾಡಬೇಕು, ಸಜ್ಜನರಿಗೆ ವಿಷ್ಣು ಸರ್ವೋತ್ತಮತ್ವದ ಉಪದೇಶವನ್ನು ಮಾಡಬೇಕು, ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಎಂಬ ಆದೇಶವನ್ನು ನೀಡಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ ಮೇಲೆ ಎಲ್ಲ ಊರುಗಳಲ್ಲಿ ಸಂಚರಿಸಿ ಅಲ್ಲಿರುವಂತಹ ಭಕ್ತರಿಗೆಲ್ಲ ಶುದ್ಧವಾದ ತತ್ವಜ್ಞಾನವನ್ನು ನೀಡಿ, ಇಂತಹ ತತ್ವಜ್ಞಾನದ ಪರಂಪರೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದಂತಹ ದಿವ್ಯ ತತ್ವಗಳ ಒಂದು ಪ್ರಸಾರ ನಿರಂತರವಾಗಿ ನಡೆಯುವಂತೆ ಮಾಡಿದ ಮಹಾನುಭಾವರು ಪದ್ಮನಾಭತೀರ್ಥರು. ಹಾಗೂ ತಮ್ಮ ಮುಂದಿನ
ಶಿಷ್ಯ ಪ್ರಶಿಷ್ಯರಿಂದ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಟೀಕಾಕೃತ್ಪಾದರು, ಹೀಗೆ ಆ ಮುಂದಿನ ನಿರಂತರವಾದ ಪರಂಪರೆಯಿಂದ ಆ ಕಾರ್ಯ ನಡೆಯುವಂತೆ ಒಂದು ಮಾರ್ಗವನ್ನು ಹಾಕಿಕೊಟ್ಟವರು. ತಾವು ಆದರ್ಶವಾಗಿ ಅದನ್ನು ಮಾಡಿ ತೋರಿಸಿದ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಇವತ್ತಿನವರೆಗೂ ನಾವಿಷ್ಟೆಲ್ಲ ವಿಷ್ಣು ಭಕ್ತರಾಗಿ ವೈಷ್ಣವ ದೀಕ್ಷೆಯಿಂದ ನಮ್ಮ ವಿಹಿತ ಕರ್ಮಗಳ ಅನುಷ್ಠಾನವನ್ನು ಮಾಡಿ ಸತ್ಸಿದ್ಧಾಂತವನ್ನು ಯಥಾಶಕ್ತಿ ಯಥಾಮತಿಯಾಗಿ ತಿಳಿದುಕೊಂಡು ಧನ್ಯರಾಗಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾದರೆ ಅವರ ಆಜ್ಞೆಯಂತೆ ಆ ಕಾರ್ಯವನ್ನು ಪ್ರವರ್ತನೆ ಮಾಡಿದ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಆ ನಂತರದಲ್ಲಿ ನಮಗೆ ಪರಮಾನುಗ್ರಹ ಮಾಡಿದ ಮಹಾನುಭಾವರು ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ದೊಡ್ಡ ಅನುಗ್ರಹ ಪದ್ಮನಾಭ ತೀರ್ಥರು ನಮ್ಮ ಮೇಲೆ ಮಾಡಿತ್ತು. ಒಬ್ಬರ ಮೇಲಲ್ಲ, ಇಬ್ಬರ ಮೇಲಲ್ಲ, ಎಲ್ಲ ಸಮಸ್ತ ಸಜ್ಜನರ ಪರಂಪರೆ ಏನಿದೆ ಅವರೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದ್ದಾರೆ ಅಂತನ್ನುವುದನ್ನು ನಾವು ತಿಳಿದು ಅವರಿಗೆ ಋಣಿಯಾಗಿರಬೇಕು, ಅವರ ಸ್ಮರಣೆಯನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅಂತಹ ಮಹನೀಯರು ಪದ್ಮನಾಭ ತೀರ್ಥರು. ಅನೇಕ ರಾಜರುಗಳಿಗೆ ಮಾರ್ಗದರ್ಶನವನ್ನು ಮಾಡಿದವರು. ವಿಜಯನಗರದ ಸಾಮ್ರಾಜ್ಯಾಧಿಪತಿಗಳಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದಂಥವರು. ನಿನ್ನೆ ತಿಳಿದರೆ ಬೇಲೂರಿನ ರಾಜರಿಂದಲೂ ಮಾನಿತರಾದವರು. ಅಂತಹ ಒಂದು ವಿಶಿಷ್ಟವಾದ ಕರ್ತೃತ್ವ ಶಕ್ತಿಯನ್ನು ಪಡೆದುಕೊಂಡವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಒಂದು ಕಡೆಗೆ ಗ್ರಂಥ ರಚನಾ ಕೌಶಲ, ಪ್ರಚಾರವನ್ನು ಮಾಡತಕ್ಕಂತಹ ಅದ್ಭುತವಾದ ಅವರ ಒಂದು ವ್ಯವಸ್ಥೆ, ಈ ಕಡೆಗೆ ನಿರಂತರವಾಗಿ ಉಪಾಸನೆಯನ್ನು ಮಾಡಿ ಉತ್ತಮವಾದ ಸಿದ್ಧಿಯನ್ನು ಪಡೆದುಕೊಳ್ಳುವಂತಹ ಒಂದು ಸಾಧನ ತತ್ಪರತೆ, ಇವುಗಳೆಲ್ಲವೂ ಅವರಲ್ಲಿ ಪರಿಪೂರ್ಣ ಮಟ್ಟದಲ್ಲಿ ಇದ್ದವು ಅನ್ನುವುದನ್ನು ಅವರ ಚರಿತ್ರೆಯಿಂದ, ಅವರ ಬಗ್ಗೆ ಜ್ಞಾನಿಗಳು ಆಡಿರುವ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಕೇಳುವಾಗ ನಿನ್ನೆ ಕೇಳಿದಿರಿ, ಸತ್ಯನಿಧಿ ವಿಲಾಸ ಎಂಬ ಗ್ರಂಥದಲ್ಲಿ ವರ್ಣನೆಯನ್ನು ಮಾಡುವಾಗ ಹೇಳ್ತಾರೆ, ಪದ್ಮನಾಭಯತೆ ಪ್ರಾದಾತ್ ಪಂಚವ್ಯಾಸಾಭಿಧಾ ಶಿಲಾಃ ಸದಿಗ್ವಿಜಯ ರಾಮಾರ್ಚ ಸೋರ್ಚಾಂ ದಾಶರಥೀಮಪಿ ಅಂತ. ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಿಗೆ ವಿಶಿಷ್ಟವಾದ ಈ ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಅವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದರು ಅಂತ ಛಲಾರಿ ಸಂಕರ್ಷಣಾಚಾರ್ಯರು ಜಯತೀರ್ಥ ವಿಜಯದಲ್ಲಿ ತಿಳಿಸಿಕೊಡ್ತಾರೆ. ಸವೇದ ವೇದಾಂತ ಕೃತಾಂತ ರಾಜ್ಯ ಪತಿಂ ವಿತೇನೆ ಚರಮಾಶ್ರಮೇತಂ. ಸಂಕರ್ಷಣಾಚಾರ್ಯರು ಜಯತೀರ್ಥ ವಿಜಯದಲ್ಲಿ ನುಡಿಯುವ ಮಾತು. ಪದ್ಮನಾಭ ತೀರ್ಥರಿಗೆ ಶ್ರೀಮದಾಚಾರ್ಯರು ಏನು ಮಾಡಿದರು ಅಂದರೆ ಕೇವಲ ಅವರಿಗೆ ಪ್ರಣವೋಪದೇಶವನ್ನು ಮಾತ್ರ ಮಾಡಿದ್ದಲ್ಲ, ಜ್ಞಾನವನ್ನು ಕೊಟ್ಟು ಪ್ರಣವೋಪದೇಶವನ್ನು ಮಾಡಿ ಈ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ್ದಾರೆ ಎನ್ನುವ ಮಾತನ್ನು ತಿಳಿಸ್ತಾರೆ. ಸವೇದ ವೇದಾಂತ ಕೃತಾಂತ ರಾಜ್ಯ ಪತಿಂ ವಿತೇನೆ ಚರಮಾಶ್ರಮೇತಂ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲಂ ವಿದ್ಯಾ ಸಮುದ್ರಂ ಸಮಕಲ್ಪಯದ್ಯಂ. ವಿದ್ಯಾ ಸಮುದ್ರರು ಅಂತ. ಅಂತಹ ವಿದ್ಯೆಯಲ್ಲಿ ಸಮುದ್ರದಂತೆ ಇರುವ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಿಗೆ ಈ ರಾಜ್ಯದ ಪಾಲನೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕೊಟ್ಟದ್ದಕ್ಕೆ ಸರಿಯಾಗಿ ಶ್ರದ್ಧೆಯಿಂದ, ನಿಷ್ಠೆಯಿಂದ, ದೀಕ್ಷೆಯಿಂದ, ದಕ್ಷತೆಯಿಂದ ಅದನ್ನು ಪರಿಪಾಲನೆ ಮಾಡಿದರು ಅಂತ ಹೇಳ್ತಾರೆ.
ಮೋದಂ ದದತ್ ಸಜ್ಜನ ಷಟ್ಪದಾನಂ ವೇದಾಂತ ಸಾಮ್ರಾಜ್ಯಂ ಅಪೀಪಲತ್ಕೌ. ಶ್ರೀಮದಾಚಾರ್ಯರು ಯಾವ ಭರವಸೆಯಿಂದ ಕೊಟ್ಟರೋ ಅದಕ್ಕೆ ಸರಿಯಾಗಿ ಸಂತೋಷವಾಗುವಂತೆ ವೇದಾಂತ ರಾಜ್ಯವನ್ನು ಪರಿಪಾಲನೆ ಮಾಡಿದಂತಹ ಮಹಾಪುರುಷರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಅಂತ ಜಯತೀರ್ಥ ವಿಜಯದಲ್ಲಿ ನಾವು ಕಾಣುತ್ತೇವೆ. ಅಂತಹ ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ 5 ವ್ಯಾಸಮುಷ್ಟಿಗಳನ್ನು ಕೊಟ್ಟಿದ್ದಾರೆ ಅಂತ ಶ್ರೀಮದಾಚಾರ್ಯರು ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ತಿಳಿಸುವ ರೀತಿಯಲ್ಲಿ ಒಂದು ವಿಶಿಷ್ಟ ಅನುಸಂಧಾನವನ್ನು ಪದ್ಮನಾಭತೀರ್ಥರು ಈ ಸಂದರ್ಭದಲ್ಲಿ ಮಾಡಿರಲಿಕ್ಕೆ ಸಾಕು. ಶ್ರೀಮದಾಚಾರ್ಯರು ಆ ಒಂದು ವಿಶೇಷ ಅನುಗ್ರಹಪೂರ್ವಕವಾಗಿ ಕೊಟ್ಟಿರುವಂತಹ ವ್ಯಾಸಶಿಲೆಗಳು ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೇ ಕಲವು ಕೃಷ್ಣ ಸತ್ಯವತ್ಯಾಂ ಅಜಾಯತ್ ಅಂತ 71 ಮಹಾಯುಗಗಳಲ್ಲಿ 3ನೆಯ ಮಹಾಯುಗ 7, 16, 25, 28 5 ಮಹಾಯುಗಗಳಲ್ಲಿ ವೇದವ್ಯಾಸದೇವರು ಅವತಾರವನ್ನು ಮಾಡಿದ್ದಾರೆ. ಸಾಕ್ಷಾತ್ ಭಗವಂತ ವೇದವ್ಯಾಸರಾಗಿ ಅವತಾರ ಮಾಡಿದ್ದಾರೆ. ಇನ್ನಿತರ ಯುಗಗಳಲ್ಲಿ ಬೇರೆ ಬೇರೆ ದ್ರೌಣಿಹಿ ವ್ಯಾಸ ಅಂತ ಮುಂದೆ ಬರುವ ಮನ್ವಂತರದಲ್ಲಿ ಅಶ್ವತ್ಥಾಮಾಚಾರ್ಯರು ಆ ಕಾರ್ಯವನ್ನು ಮಾಡುತ್ತಾರೆ. ವೇದವ್ಯಾಸದೇವರ ಶಿಷ್ಯರು. ಆದರೆ ಸಾಕ್ಷಾತ್ ಭಗವಂತ ವ್ಯಾಸರಾಗಿ ಅವತಾರ ಮಾಡಿದ್ದು ಈ 5 ಯುಗಗಳಲ್ಲಿ ಅಂತ. ಹೀಗಾಗಿ ಆ ಒಂದು 5 ಬಾರಿ ವ್ಯಾಸರೂಪದಿಂದ ಅವತಾರ ಮಾಡಿದ ಭಗವಂತನ ಚಿಂತನವನ್ನು ಮಾಡುವ ದೃಷ್ಟಿಯಲ್ಲಿಯೋ ಅನ್ನುವ ರೀತಿಯಲ್ಲಿ 5 ವ್ಯಾಸಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಉಪಾಸನೆ ಮಾಡುವುದಕ್ಕೋಸ್ಕರ ಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಅಂತ ನಾವು ಚಿಂತಿಸಬಹುದು. ಸಮಗ್ರವಾದಂತಹ ಶಾಸ್ತ್ರಗಳ ನಿರ್ಣಯವನ್ನು ಮಾಡಿ ಹೇಳುವಂತಹ ಶಾಸ್ತ್ರ ಅದು ಬ್ರಹ್ಮಸೂತ್ರಗಳು. ವೇದಾದಿ ಸಕಲ ಸಚ್ಚಾಸ್ತ್ರಗಳ ಪ್ರಮೇಯಗಳನ್ನು ನಿರ್ಣಯ ಮಾಡಿ ವಿಷ್ಣುವಿನ ಸರ್ವೋತ್ತಮತ್ವವನ್ನು, ಗುಣಪೂರ್ಣತ್ವವನ್ನು, ನಿರ್ದೋಷತ್ವವನ್ನು, ಜಗಜ್ಜನ್ಮಾದಿ ಕಾರಣತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ರಚನೆ ಮಾಡಿದಂತಹ ಅನುತ್ತಮವಾದ ಅರ್ಥಾತ್ ಸರ್ವೋತ್ತಮವಾದ, ಯಾವುದಕ್ಕಿಂತ ಉತ್ತಮ ಇನ್ನೊಂದಿಲ್ಲ ಅಂತಹ ಶ್ರೇಷ್ಠವಾದ ಶಾಸ್ತ್ರ ಅದು ಬ್ರಹ್ಮಸೂತ್ರಗಳು. ಅಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಎಲ್ಲ ವೇದಾದಿ ಸಚ್ಚಾಸ್ತ್ರಗಳ ಅಧ್ಯಯನವನ್ನು ಸುಲಭವಾಗಿ ಮಾಡಲಿಕ್ಕಾಗೋದಿಲ್ಲ ಅಂತ ವಿಭಾಗ ಮಾಡಿಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ವೇದಗಳ ವಿಭಾಗ ಮಾಡಿಕೊಟ್ಟಿದ್ದಾರೆ. ಅಪೌರುಷೇಯವಾದ ವೇದಗಳ ವ್ಯಾಸವನ್ನು ಮಾಡಿ ವಿಭಾಗವನ್ನು ಮಾಡಿಕೊಟ್ಟ ಮಹಾನುಭಾವರು ವೇದವ್ಯಾಸದೇವರು. ಅದರಲ್ಲಿಯೂ ವಿಶೇಷವಾಗಿ ಆರಣ್ಯಕಗಳು, ಉಪನಿಷದ್ ಭಾಗಗಳು ಅವುಗಳನ್ನು ತಿಳಿಸಿಕೊಟ್ಟವರು, ಅವುಗಳ ನಿರ್ಣಯಕ್ಕಾಗಿ ವಿಶೇಷವಾಗಿ ಸೂತ್ರಗಳನ್ನು ರಚನೆ ಮಾಡಿದವರು. ಇತಿಹಾಸವನ್ನು ರಚನೆ ಮಾಡಿ ಪರಮಾನುಗ್ರಹ ಮಾಡಿದ್ದಾರೆ. ಭಾಗವತಾದಿ ಪುರಾಣಗಳನ್ನು ರಚನೆ ಮಾಡಿಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ ವೇದವ್ಯಾಸದೇವರು. ಈ ರೀತಿ ವೇದವ್ಯಾಸದೇವರು ಸೂತ್ರಗಳನ್ನು ರಚಿಸಿ ವೇದಗಳನ್ನು ವಿಭಾಗ ಮಾಡಿಕೊಟ್ಟು ಉಪದೇಶಿಸಿ ಅದರ ಪ್ರವರ್ತನೆಯನ್ನು ಮಾಡಿ, ಉಪನಿಷತ್ತುಗಳ ವಿಶೇಷವಾದ ಪ್ರವರ್ತನೆಯನ್ನು ಮಾಡಿ, ಇತಿಹಾಸದ ಶ್ರೀಮನ್ ಮಹಾಭಾರತದ ದಿವ್ಯವಾದಂತಹ 60 ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ ನಮಗೆ ಇವತ್ತು ಮನುಷ್ಯ ಲೋಕದಲ್ಲಿ ಉಪಲಬ್ಧವಾದದ್ದು 1 ಲಕ್ಷ ಶ್ಲೋಕಗಳ ಆ ಮಹಾಭಾರತ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ ಅನ್ನುವ ರೀತಿಯಲ್ಲಿ ಅಂತಹ ಅತ್ಯಂತ ಶ್ರೇಷ್ಠವಾದ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿಕೊಟ್ಟು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಭಾಗವತಾದಿ ಪುರಾಣಗಳನ್ನು ರಚನೆ ಮಾಡಿ ಸಮಾಧಿ ಭಾಷೆಯಲ್ಲಿ ಸ್ಪಷ್ಟವಾಗಿ ಭಗವಂತನ ಮಹಿಮೆಯನ್ನು ತೋರುವಂತೆ ಹೇಳಿ ಪರಮಾನುಗ್ರಹ ಮಾಡಿದವರು ವೇದವ್ಯಾಸದೇವರು. ಹೀಗೆ ಸೂತ್ರ,
ವೇದಗಳು, ಉಪನಿಷತ್ತುಗಳು, ಇತಿಹಾಸ, ಪುರಾಣ ಇವುಗಳನ್ನು ಉಪದೇಶ ಮಾಡಿದ ಉಪಕಾರದ ಸ್ಮರಣೆಗೆ ಅನ್ನುವ ರೀತಿಯಲ್ಲಿ 5 ವ್ಯಾಸಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಆ ಅನುಸಂಧಾನಕ್ಕೆ ಬರುವ ರೀತಿಯಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಕರುಣಿಸಿದ್ದಾರೆ ಎಂಬುದಾಗಿ ನಾವು ಚಿಂತನವನ್ನು ಮಾಡಬೇಕು. ಅಂತಹ ಒಂದು ವಿಶಿಷ್ಟವಾದ ಶ್ರೀಮದಾಚಾರ್ಯರು ಹೇಳುವ ರೀತಿಯಲ್ಲಿ ವೇದವ್ಯಾಸದೇವರು ರಚನೆ ಮಾಡಿದಂತಹ ಶ್ರೇಷ್ಠವಾದ ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯವಾದ ರೂಪಗಳು ಪಂಚರೂಪಗಳು ಅಂತ, ಅಥವಾ ಪಂಚಮೂರ್ತಿ ಸಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಪರಮಾತ್ಮ ಸಮಗ್ರವಾದ ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಚತುರ್ಮೂರ್ತಿ ಅಥವಾ ಪಂಚಮೂರ್ತಿಯಾದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಟ್ಟಂತಹ ವೇದವ್ಯಾಸದೇವರು, ಅಂತಹ ವೇದವ್ಯಾಸದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯವಾದ ರೂಪಗಳು 5. ಆ ವೇದವ್ಯಾಸದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯವಾದ ಏನು ಪ್ರಧಾನವಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಎಂಬ ಪಂಚರೂಪಗಳಿವೆ. ಆ ಪಂಚರೂಪಗಳಿಂದ ಅಭಿನ್ನರಾದ ವೇದವ್ಯಾಸದೇವರನ್ನು ಚಿಂತನೆ ಮಾಡುವ ದೃಷ್ಟಿಯಲ್ಲಿಯೂ ಕೂಡ 5 ವ್ಯಾಸಮುಷ್ಟಿಗಳನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಆ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ರೂಪವಾದ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವನ್ನು ಮಾಡಿ ಸನ್ಯಾಯ ರತ್ನಾವಲಿ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸತ್ತರ್ಕ ದೀಪಾವಲಿ ವ್ಯಾಖ್ಯಾನವನ್ನು ಮಾಡಿ ಮುಂದೆ ಈ ಪರಂಪರೆಯಲ್ಲಿ ಬರುವಂತಹ ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಆ ಪರಂಪರೆಯಲ್ಲಿ ಈ ರೀತಿ ಆ ಬ್ರಹ್ಮಸೂತ್ರಗಳ ಪಾಠ, ಪ್ರವಚನ, ವ್ಯಾಖ್ಯಾನ ನಿರಂತರವಾಗಿ ನಡೆಯಲಿ ಎನ್ನುವ ಒಂದು ವಿಶೇಷವಾದ ಅನುಗ್ರಹ ಬುದ್ಧಿಯಿಂದ ಗ್ರಂಥಕಾರರಾದ ವೇದವ್ಯಾಸದೇವರು ಗ್ರಂಥ ಪ್ರತಿಪಾದ್ಯನಾಗಿರುವಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳಿಂದ ಅಭಿನ್ನರಾಗಿ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಇವರಿಗೆ ಅನುಗ್ರಹ ಮಾಡಲಿ ಎನ್ನುವ ದೃಷ್ಟಿಯಲ್ಲಿ 5 ವ್ಯಾಸಮುಷ್ಟಿಗಳನ್ನು ಕೊಟ್ಟು ವಿಶೇಷವಾಗಿ ಪದ್ಮನಾಭತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮದಾಚಾರ್ಯರು ಅನುಗ್ರಹ ಮಾಡಿದರು ಎಂಬ ಚಿಂತನವನ್ನು ನಾವು ಮಾಡಬೇಕು. ಆ ದೃಷ್ಟಿಯಲ್ಲಿ ಸತ್ಯನಿಧಿ ವಿಲಾಸ ಎಂಬ ಗ್ರಂಥದಲ್ಲಿ ಶ್ರೀನಿವಾಸ ಕವಿಗಳು ತಿಳಿಸ್ತಾರೆ, ಪದ್ಮನಾಭಯತೆ ಪ್ರಾದಾತ್ ಪಂಚವ್ಯಾಸಾಭಿದಾಶಿಲಾ ಅಂತ. ಮತ್ತೊಂದು ಪ್ರಸಂಗದಲ್ಲಿ ಮೂಲ ರಘುನಾಥ ಮೂರ್ತಿಂ ಸೀತಾಂ ವ್ಯಾಸಾಭಿದಾ ಪಂಚಶಿಲಾ ದಿಗ್ವಿಜಯ ರಾಮಮೂರ್ತಿಂ ಸೋಷ್ಟೌ ಭೂತೀರಿವ ಆಪದಾಚಾರ್ಯಾತ್. ಮೂಲರಾಮದೇವರ ಪ್ರತಿಮೆ ಮೂಲಸೀತೆ ಹಾಗೂ ಪಂಚವ್ಯಾಸ ಪ್ರತಿಮೆಗಳು ಹಾಗೂ ದಿಗ್ವಿಜಯ ರಾಮದೇವರ ಪ್ರತಿಮೆಗಳನ್ನು ಅಷ್ಟೈಶ್ವರ್ಯಗಳ ರೂಪದಲ್ಲಿ ಶ್ರೀಮದಾಚಾರ್ಯರಿಂದ ಪಡೆದು ಧನ್ಯರಾದ ಮಹಾನುಭಾವರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಅದರಂತೆ ಗುರುಮಾಹಾತ್ಮ್ಯ ರತ್ನಾವಲಿ ಎಂಬಂತಹ ಗ್ರಂಥದಲ್ಲಿಯೂ ಕೂಡ ತಿಳಿಸ್ತಾರೆ, ಮುಕುಂದ ವರ್ಮಾದಿ ನಿಧಿಂ ಕುಜೇಶಂ ವ್ಯಾಸಾಭಿದಃ ಪಂಚಶಿಲಾ ವಿರೇಜೆ ಯೋಪ್ರಾಪ್ಯ ಭೂತೀರಿವ ದಿಗ್ಜಯಾಖ್ಯಂ ರಾಮಂ ಭಜೇತಂ ಗುರು ಪದ್ಮನಾಭಂ ಎಂಬುದಾಗಿ ಗುರುಮಹಾತ್ಮ್ಯ ರತ್ನಾವಲಿ ಗ್ರಂಥಕಾರರು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಒಂದು ವಿಶಿಷ್ಟ ರೀತಿಯಲ್ಲಿ ಶ್ರೀಮದಾಚಾರ್ಯರ ಅನುಗ್ರಹವನ್ನು ಪಡೆದು ವೇದವ್ಯಾಸದೇವರ ಉಪಾಸನೆಯನ್ನು 2 ರೀತಿಯಾಗಿಯೂ ಮಾಡಿದ ಧೀಮಂತರು ಹಾಗೂ ಕರ್ಮಠರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಜ್ಞಾನಿವರೆಣ್ಯರು ಗ್ರಂಥಗಳ ರಚನೆ, ಗ್ರಂಥಗಳ ಅಧ್ಯಯನ, ಗ್ರಂಥಗಳ ಪಾಠ ಪ್ರವಚನ, ಗ್ರಂಥಗಳ ಪ್ರಚಾರ, ಆ ಗ್ರಂಥಗಳ ಬಗ್ಗೆ ವಿಶೇಷವಾದ ಶ್ರದ್ಧೆ ಭಕ್ತಿಗಳನ್ನು ಜನರಲ್ಲಿ ಅಂಕುರಿಸುವ ದೊಡ್ಡ ಸೇವೆ, ಇವುಗಳೆಲ್ಲವನ್ನು ಮಾಡುವ ರೀತಿಯಲ್ಲಿ ವೇದವ್ಯಾಸದೇವರ ಒಂದು ವಾಂಗ್ಮಯ ಸೇವೆಯನ್ನು ಮಾಡಿದರೆ
ಆ ವೇದವ್ಯಾಸದೇವರ ಅನಂತ ಸನ್ನಿಧಾನದಿಂದ ಕೂಡಿದ ಆ ವ್ಯಾಸಶಿಲೆಯ ಒಂದು ವಿಶಿಷ್ಟವಾದಂತಹ ಉಪಾಸನೆಯನ್ನು ಮಾಡಿ ವಿಶೇಷವಾಗಿ ಆ ವೇದವ್ಯಾಸದೇವರ ಅನುಗ್ರಹವನ್ನು ಪಡೆದಂತಹ ವೇದವ್ಯಾಸದೇವರ ಮಹಾಸನ್ನಿಧಾನಕ್ಕೆ ಪಾತ್ರರಾದ ಉಚಿತವಾಸ ಭೂಮಿ ಅಂತನಿಸಿಕೊಂಡ ಮಹಾನುಭಾವರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾಜ್ಞಾನಿಗಳು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಂದ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದರು ಅಂತನ್ನುವ ಮಾತನ್ನು ನೀವು ಕೇಳ್ತೀರಲ್ಲ. ಶ್ರೀಮದಾಚಾರ್ಯರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವಾದಾಗ ನಾಮಕರಣ ಮಾಡಿದ್ದು ಆನಂದತೀರ್ಥರು ಅಂತ. ಮೊದಲು ಪೂರ್ಣಪ್ರಜ್ಞಾಚಾರ್ಯರು, ಪೂರ್ಣಬೋಧರು, ಪೂರ್ಣಪ್ರಜ್ಞರು ಅಂತ ನಾಮಕರಣ ಮಾಡಿದರೆ, ಪಟ್ಟಾಭಿಷೇಕ ಆದ ಮೇಲೆ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುಣಾಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರ ಸವಾರಿಭಿರೋ ವಾರಿಜ ಪೂರಿತೈರಥ ಆನಂದರೂಪಸ್ಯ ಪರಸ್ಯ ಪಾತ್ರಧೀರ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸ ಯತ್ ಆನಂದತೀರ್ಥೇತಿ ಪದಂ ಗುರೂದಿತಂ ಬಭೂವ ತಸ್ಯಾತ್ಯನುರೂಪರೂಪಕಂ. ಪರಮಾನಂದವನ್ನು ಕೊಡುವಂತಹ, ಮೋಕ್ಷಾನಂದವನ್ನೇ ನೀಡುವಂತಹ ಶ್ರೇಷ್ಠವಾದ ದಿವ್ಯವಾದಂತಹ ಮಂಗಲವಾದ ಶಾಸ್ತ್ರಗಳನ್ನು ರಚನೆ ಮಾಡಿಕೊಟ್ಟದ್ದಕ್ಕೆ ಅವರು ಆನಂದ ತೀರ್ಥರು ಎಂಬುದಾಗಿ ಶ್ರೀಮದಾಚಾರ್ಯರನ್ನು ಅಚ್ಯುತ ಪ್ರೇಕ್ಷಾಚಾರ್ಯರು ಕರೆದರು. ಆನಂದ ತೀರ್ಥರು ಅಂತ. ಆನಂದವನ್ನು ನೀಡುವ ಶಾಸ್ತ್ರವನ್ನು ಕೊಟ್ಟದ್ದಕ್ಕೆ ಆನಂದ ತೀರ್ಥರು ಅಂತ. ಹಾಗಾದರೆ ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ದಯೆಯಿಂದ, ಅವರ ಕೃಪೆ ಅನುಗ್ರಹದಿಂದ ವೇದಾಂತ ರಾಜ್ಯದಲ್ಲಿ, ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡುವಾಗ, ಶ್ರೀಮದಾಚಾರ್ಯರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದಾಗ ಯಾವ ಆನಂದತೀರ್ಥ ಎಂಬ ಹೆಸರನ್ನು ಪಡೆದರೋ ಆ ಹೆಸರಿನಿಂದಲೇ ಶ್ರೀಮದಾಚಾರ್ಯರ ಸ್ತೋತ್ರವನ್ನು ಮಾಡ್ತಾರೆ ಎನ್ನುವುದು ಒಂದು ಔಚಿತ್ಯ. ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದವರು ಪದ್ಮನಾಭತೀರ್ಥರು. ತಮಗೆ ಪಟ್ಟಾಭಿಷೇಕ ಮಾಡಿ ಪರಮಾನುಗ್ರಹ ಮಾಡಿದ ಶ್ರೀಮದಾಚಾರ್ಯರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವಾದಾಗ ಯಾವ ನಾಮಕರಣವಾಗಿತ್ತೋ ಆ ನಾಮದಿಂದಲೇ ಅವರ ಸ್ತುತಿಯನ್ನು ಮಾಡ್ತಾರೆ. ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಶ್ರಿಯಃ ಪತಿಂ ಹರಿಂ ನತ್ವಾ ಗೀತಾ ತಾತ್ಪರ್ಯ ನಿರ್ಣಯಂ ಗ್ರಂಥಮಾನಂದತೀರ್ಥಾರ್ಯ ಕೃತಂ ಸ್ಪಷ್ಟೀಕರೋಮ್ಯಹಂ. ಆನಂದತೀರ್ಥಾರ್ಯ ಕೃತಂ, ಆನಂದದಾಯಕವಾದ ಶಾಸ್ತ್ರವನ್ನು ರಚನೆ ಮಾಡಿದವರು. ಈ ಗೀತಾ ತಾತ್ಪರ್ಯವೂ ಆನಂದದಾಯಕವಾದ ಶಾಸ್ತ್ರ, ಇದನ್ನು ನಮಗೆ ಕೊಟ್ಟವರು, ಅವರಿಗೆ ನಮಸ್ಕಾರ ಮಾಡುತ್ತೇನೆ ಅಂತನ್ನುವುದು ಒಂದು ಅನುಸಂಧಾನ. ನಮಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ಪರಮಾನುಗ್ರಹ ಮಾಡಿದವರು ಅಂತನ್ನುವ ಒಂದು ಕೃತಜ್ಞತೆಯನ್ನು ಅರ್ಪಣೆ ಮಾಡುವುದಕ್ಕೋಸ್ಕರ ಆ ಸಂದರ್ಭದಲ್ಲಿ ಅವರಿಗೆ ಆಗಿರುವ ನಾಮವನ್ನೇ ಸ್ಮರಿಸುವ ಮೂಲಕ ನಮಗೆಲ್ಲ ಅದನ್ನು ತಿಳಿಸಿಕೊಡ್ತಾರೆ. ಕೃತಜ್ಞತೆಯ ಮನೋಭಾವವನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೇಯಃ ಪತಿಂ ಹರಿಂ ನತ್ವಾ ಗೀತಾ ತಾತ್ಪರ್ಯ ನಿರ್ಣಯಂ ಗ್ರಂಥಮಾನಂದತೀರ್ಥಾರ್ಯ ಕೃತಂ ಸ್ಪಷ್ಟೀಕರೋಮ್ಯಹಂ ಅಂತ. ಟೀಕಾಕೃತ್ಪಾದರು ಇದೇ ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ನ್ಯಾಯ ದೀಪಿಕೆಯಲ್ಲಿ ಹೇಳಿದ್ದು ಸಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇಮಮ ನತತ್ವಮಾರ್ಗೇ ಗಮನಂ ವಿನಾಯದುಪಜೀವನಂ ಅಂತ. ಪದ್ಮನಾಭ ತೀರ್ಥರೆಂಬ ಸೂರ್ಯ, ಆ ಸೂರ್ಯರ ಕಿರಣಗಳು ನಮಗೆ ವಿಶೇಷವಾಗಿ ಮಾರ್ಗದರ್ಶಕವಾಗಲಿ ಅಂತ. ಅದಿಲ್ಲದೆ ನಮಗೆ ಜ್ಞಾನೋದಯವಾಗಲಿಕ್ಕೆ ಸಾಧ್ಯ ಇಲ್ಲ, ತತ್ವ ಮಾರ್ಗದಲ್ಲಿ ಮುಂದೆ ಸಾಗುವುದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಮಾರ್ಗದಲ್ಲಿ ನಡೆಯುವುದಕ್ಕೆ ಹೇಗೆ ಬೇಕೋ ತತ್ವ ಮಾರ್ಗದಲ್ಲಿ ನಡೆಯುವುದಕ್ಕೆ ಪದ್ಮನಾಭ ತೀರ್ಥರೆಂಬ ಸೂರ್ಯರ ಆ ಕಿರಣಗಳು ನಮಗೆ ಬೇಕು ಅಂತ. ಒಂದು ಸಣ್ಣ ಅತೀ ಚಿಕ್ಕ ಉದಾಹರಣೆಯನ್ನು ನೋಡಿ. ಪದ್ಮನಾಭ ತೀರ್ಥರ ಮೊದಲು ವಾಕ್ಯ ಅಥಾಶೇಷ ವೇದ ಪಂಚರಾತ್ರಾದಿ ಸದಾಕಮೈಕವೇದ್ಯಂ ವಿಷ್ಣುಂ ನಮಸ್ಕೃತ್ಯ ಗ್ರಂಥಾರಂಭಂ ಪ್ರತಿಜಾನೀತೆ ಸಮಸ್ತೇತಿ ಸಮಸ್ತಗುಣ ಸಂಪೂರ್ಣಂ
ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಂಗಲ ಪದ್ಯ ಗೀತಾ ತಾತ್ಪರ್ಯದ ಮಂಗಲಾಚರಣೆ. ಈ ಮಂಗಲ ಪದ್ಯದಲ್ಲಿ ಶ್ರೀಮದಾಚಾರ್ಯರು ತಾವು ಮಾಡುವ ಗೀತಾ ತಾತ್ಪರ್ಯದ ರಚನೆಯ ಪ್ರತಿಜ್ಞೆಯನ್ನು ಮಾಡ್ತಾರೆ. ಮಾಡುವಾಗ ಭಗವಂತನಿಗೆ ನಮನವನ್ನು ಮಾಡಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಅಂತ ಪದ್ಮನಾಭ ತೀರ್ಥರು ಹೇಳಿದರು. ಎಂತಹ ಪರಮಾತ್ಮನನ್ನು ನಮಸ್ಕರಿಸಿದ್ದಾರೆ ಅಂತ ಅಲ್ಲಿ ಶ್ರೀಮದಾಚಾರ್ಯರು ನಮಸ್ಕಾರ ಮಾಡಿದ್ದು, ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ಅಂತ, ಗುಣಪೂರ್ಣನಾದ ದೋಷದೂರನಾದ ನಾರಾಯಣನನ್ನು ನಮಿಸಿ ಗೀತಾ ತಾತ್ಪರ್ಯದ ರಚನೆಯನ್ನು ಮಾಡ್ತೇನೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಪದ್ಮನಾಭ ತೀರ್ಥ ಭಟ್ಟಾರಕರು ಅವತರಣಿಕೆಯನ್ನು ಕೊಡುವಾಗ ಅಶೇಷ ವೇದ ಪಂಚರಾತ್ರಾದಿ ಸದಾಗಮೈಕ ವೇದ್ಯಂ ವಿಷ್ಣುಂ ನಮಸ್ಕೃತ್ಯ ಅಂತ ಆ ವಿಶೇಷಣ ಬಂದಿಲ್ಲ ಅಲ್ಲಿ. ಗುಣಪೂರ್ಣ ದೋಷದೂರ ಅಂತನ್ನುವ ಅರ್ಥದಲ್ಲಿ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಎಂಬ ವಿಶೇಷಣಗಳು ಉಂಟೇ ಹೊರತು ಸದಾಗಮೈಕ ವಿಜ್ಞೇಯ ವೇದಾದಿಶಾಸ್ತ್ರ ಪ್ರತಿಪಾದ್ಯ ಅಂತ ಹೇಳುವ ವಿಶೇಷಣಗಳು ಅಲ್ಲಿ ಮೇಲ್ನೋಟಕ್ಕೆ ತೋರೋದಿಲ್ಲ. ಅಂತಹ ನಾರಾಯಣನಿಗೆ ನಮಸ್ಕಾರ ಮಾಡಿ ಅಂತ ಸಕಲ ಶಾಸ್ತ್ರಗಳ ಸಾರ ಏನು ಅಂದರೆ ಭಗವಂತನ ಗುಣಗಣ ಪರಿಪೂರ್ಣತ್ವ ದೋಷ ವಿದೂರತ್ವ. ಈ ದೃಷ್ಟಿಯಲ್ಲಿ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಸಕಲ ಶಾಸ್ತ್ರಗಳ ಸಾರಭೂತವಾದ ಏನು ವಿಶೇಷಣಗಳಿವೆ ಆ ಗುಣಪೂರ್ಣತ್ವ ದೋಷದೂರತ್ವಗಳು ಅವುಗಳನ್ನು ಶ್ರೀಮದಾಚಾರ್ಯರು ಹೇಳಿದ್ದರಿಂದ ಗುಣೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವಚಾನ್ಯತ್ರ ಸತ್ಯಂ ಅಂತ ಆ ದೃಷ್ಟಿಯಲ್ಲಿ ಸದಾಗಮೈಕ ವಿಜ್ಞೇಯಂ ನಮಸ್ಕೃತ್ಯ ಎಂಬುದಾಗಿ ಹೇಳಿದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಯಬಹುದು. ಆದರೆ ಶ್ರೀಮಠ್ ಟೀಕಾಕೃತ್ಪಾದರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ಭಾವವನ್ನು ಈ ರೀತಿಯಾಗಿ ಚಿಂತನೆ ಮಾಡಿದ್ದಾರೆ. ಇದು ನಾರಾಯಣ ಶಬ್ದಾರ್ಥ ಅಂತ. ಸದಾಗಮೈಕ ವಿಜ್ಞೇಯನಾಗಿದ್ದಾನೆ, ಸಕಲ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ, ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಅಂತ ಪದ್ಮನಾಭ ತೀರ್ಥರು ಹೇಳಿದ್ದುಂಟಲ್ಲ, ಇದು ನಾರಾಯಣ ಶಬ್ದದ ಒಂದು ಹೊಸ ಅರ್ಥವನ್ನು ತಿಳಿಸುವುದಕ್ಕೆ ಈ ರೀತಿ ಪದ್ಮನಾಭ ತೀರ್ಥರು ಹೇಳಿದ್ದಾರೆ ಅಂತ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಇದು ಅತಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗತ್ತೆ, ಅದನ್ನು ನೀವೇ ತಿಳಿಯಿರಿ ಅಂತ ಬಿಟ್ಟು ಗಂಭೀರವಾಗಿ ಸಂಕ್ಷಿಪ್ತವಾದ ನುಡಿಗಳಿಂದ ತಿಳಿಸುವ ಶೈಲಿಯನ್ನು ಅಳವಡಿಸಿಕೊಂಡ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಸ್ಪಷ್ಟವಾದ ವಿಶೇಷಣಗಳನ್ನು ಬಿಟ್ಟು ಯಾವುದು ಸ್ಪಷ್ಟವಾಗಿ ತೋರೋದಿಲ್ಲ ಅದನ್ನು ನಮಗೆ ತಿಳಿಸೋದಕ್ಕೆ ವೇದಾದಿ ಸಕಲ ಸಚ್ಛಾಸ್ತ್ರ ಪ್ರತಿಪಾದ್ಯನಾದ ಪರಮಾತ್ಮನನ್ನು ನಮಸ್ಕರಿಸಿದ್ದಾರೆ ಅಂತ. ಯಾಕೆಂದರೆ ಅದು ನಾರಾಯಣ ಶಬ್ದದ ಗೂಢವಾದ ಅರ್ಥ. ಅದನ್ನು ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ನಾರಾಯಣ ಶಬ್ದಾರ್ಥವನ್ನು ಹೇಳುವಾಗ ತಿಳಿಸಿಕೊಡ್ತಾರೆ. ನರಾಣಾಂ ಉಪಕಾರಿತ್ವಾತ್ ನರಾಣಾಂ ಇಮೇ ನಾರಾಹ ವೇದಾದಯ. ವೇದಾದಿ ಸಕಲ ಸಚ್ಛಾಸ್ತ್ರಗಳು ನಾರ. ಯಾಕೆ ಅಂದರೆ ಎಲ್ಲ ನರರಿಗೆ ಮೋಕ್ಷ ಮಾರ್ಗವನ್ನು ಉಪದೇಶ ಮಾಡಿ ಪರಮೋಪಕಾರ ಮಾಡ್ತವೆ ಎನ್ನುವುದಕ್ಕೋಸ್ಕರ ಆ ವೇದಾದಿ ಶಾಸ್ತ್ರಗಳು ನಾರ ಎಂಬ ಶಬ್ದದಿಂದ ಪ್ರತಿಪಾದ್ಯವಾಗಿವೆ. ಅಂತಹ ವೇದಾದಿ ಶಾಸ್ತ್ರಗಳಿಗೆ ಪ್ರತಿಪಾದ್ಯತೆಯ ಅಯನತ್ವಾತ್ ನಾರಾಯಣ ಎಂಬುದಾಗಿ ಆ ಭಗವಂತ ನಾರಾಯಣ ಅಂತ ಕರೆಸಿಕೊಳ್ಳಲ್ಪಡ್ತಾನೆ. ಕಾರಣ ಸರ್ವಶಾಸ್ತ್ರ ಪ್ರತಿಪಾದ್ಯನಾದದ್ದರಿಂದ ಅಂತ ಟೀಕಾಕೃತ್ಪಾದರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ನಾರಾಯಣ ಶಬ್ದಕ್ಕೆ ಹೀಗೂ ಒಂದು ಅರ್ಥದ ವಿವಕ್ಷೆ ಇದೆ ಅನ್ನುವುದು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ಸೂಚನೆ ಎನ್ನುವುದನ್ನು ಮನಗಂಡ ಟೀಕಾಕೃತ್ಪಾದರು ಅದನ್ನು ಶ್ರೀಮನ್ಯಾಯಸುಧೆಯಲ್ಲಿ ನಮಗೆ ಎತ್ತಿ ತೋರಿಸಿದ್ದಾರೆ. ಸಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಅದು ಟೀಕಾಕೃತ್ಪಾದರ ಸೂಕ್ಷ್ಮವಾದಂತಹ ದೃಷ್ಟಿ. ನಾವು ಟೀಕಾಕೃತ್ಪಾದರ ಶ್ಲೋಕಗಳಲ್ಲಿಯೂ ಪ್ರಾಯ ಅಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೇಥ ತಾನನ್ನೋ ಕಡೆಗೆ
ಶ್ರೀಮದಾಚಾರ್ಯರನ್ನು ಅಮಂದಬೋಧರು ಅಂತ ಹೇಳಿದರೆ 3 ಗ್ರಂಥಗಳಲ್ಲಿ ಆನಂದತೀರ್ಥ ಎಂಬ ಶಬ್ದವನ್ನೇ ಬಳಸ್ತಾರೆ. ಆ ವೇದಾಂತ ಸಾಮ್ರಾಜ್ಯಾಧಿಪತ್ಯವನ್ನು ಪಡೆದಾಗ ಇಟ್ಟ ನಾಮಧೇಯವೇನಿದೆ ಆ ನಾಮವನ್ನೇ ಸ್ಮರಣೆ ಮಾಡ್ತಾ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ನಮಾಮಿ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೇ ಯಸ್ಯ ವಾಣೀ ಕೃಪಾಣೀಯಂ ನಿಕೃಂತತಿ ಭವಾಟವೀಂ. ನ್ಯಾಯವಿವರಣ ಟೀಕೆಯಲ್ಲಿ ಈ ರೀತಿ ಆನಂದ ತೀರ್ಥರು ಎಂಬುದಾಗಿ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮದ್ ಆಚಾರ್ಯರನ್ನು ಸ್ಮರಣೆ ಮಾಡ್ತಾರೆ. ಕಾರಣ ಆ ತೀರ್ಥಗಳು, ಶಾಸ್ತ್ರಗಳು, ಅವುಗಳಿಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟದ್ದು ಅನ್ನುವುದಕ್ಕೋಸ್ಕರ ಆ ಉತ್ತಮವಾದ ಆನಂದದಾಯಕವಾದ ಶಾಸ್ತ್ರವನ್ನು ಕೊಟ್ಟ ಅವರ ಮಹಿಮೆಯನ್ನು ಸ್ಮರಣೆಗೆ ತಂದುಕೊಳ್ಳುವ ರೀತಿಯಲ್ಲಿಯೂ ಕೂಡ ಶ್ರೀಮದಾಚಾರ್ಯರನ್ನು ಆ ರೀತಿಯಾಗಿ ಟೀಕಾಕೃತ್ಪಾದರು ಸ್ಮರಣೆ ಮಾಡ್ತಾರೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಪದ್ಮನಾಭತೀರ್ಥ ಶ್ರೀಪಾದಂಗಳವರು ಭಗವದ್ಗೀತಾ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನವನ್ನು ಮಾಡ್ತಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂಬ ಭಗವದ್ಗೀತೆಗೆ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಉಂಟು. ಅನ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಇತಿ ಉಕ್ತಶೇಷತ್ವೇನೈವ ಸರ್ವಧರ್ಮಾನಿತಿ ವಚನಂ ಮಾಮೇಕಂ ಶರಣಂ ರಜ ಇತ್ಯಪಿ ಇತ್ಯಾದ್ಯುಕ್ತ ನಿಗಮನಾತ್ಮನ ತದ್ವ್ಯಾಖ್ಯಾನಂ ಅಂತ ಹೇಳಿ ಶರಣಾಗತಿಯ ಬಗ್ಗೆ ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಅಲ್ಲಿ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ನಾವು ಕಾಣುತ್ತೇವೆ. ಏನಿದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇರುವಂತಹ ಸರ್ವಧರ್ಮ ಪರಿತ್ಯಾಗದ ಉಪದೇಶ ಇದು ಏನು? ಕಾರಣ ಇಷ್ಟೊತ್ತು ಮಾಡಿದ ಧರ್ಮೋಪದೇಶಕ್ಕೆ ಏನು ಬೆಲೆ? ಎಲ್ಲ ಧರ್ಮವನ್ನು ಬಿಟ್ಟುಬಿಡು ಅಂತ ಹೇಳೋದಾದರೆ ಉಪದೇಶ ಮಾಡಬೇಕೇಕೆ? ಶ್ರೀಮದಾಚಾರ್ಯರು ಮಾಡಿರುವ ಏನು ವ್ಯಾಖ್ಯಾನ ಉಂಟು, ಅನ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಆ ವ್ಯಾಖ್ಯಾನದ ಅವಶ್ಯಕತೆ ಏನು? ಮಾಡದಿದ್ದರೆ ಶ್ರೀಮದಾಚಾರ್ಯರು ಮಾಡಿದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿಕೊಳ್ಳದೆ ನಾವೇನಾದರೂ ಶಬ್ದಕ್ಕೆ ಮೇಲ್ನೋಟದ ಅರ್ಥವನ್ನೇ ಮಾಡಿಕೊಂಡದ್ದಾದರೆ ಆಗುವ ಹಾನಿ ಎಂತಹ ದೊಡ್ಡದು ಅನ್ನುವುದನ್ನು ಪದ್ಮನಾಭತೀರ್ಥ ಶ್ರೀಪಾದಂಗಳವರು, ಪದ್ಮನಾಭತೀರ್ಥ ಭಟ್ಟಾರಕರು ನಮಗೆ ತಿಳಿಸಿಕೊಡ್ತಾರೆ. ನಚ ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀತ್ಯುಕ್ತ ಧರ್ಮಾನ್ ಸರ್ವಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಇತಿ ವಿಧೀಯತೆ ಇತಿ ವಾಚ್ಯಂ ವ್ಯಾಹತಿ ಪ್ರಸಂಗಾತ್. ಸರ್ವಜ್ಞ ಶಿಖಾಮಣಿಯಾದಂತಹ ಪರಮೋಪಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವದ್ಗೀತೆಯ ಉಪದೇಶ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅಜ್ಞಾನದಿಂದಲೂ ವ್ಯಾಹತವಾದ ಮಾತುಗಳನ್ನು ಆಡುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ನಮಗೆ ವಂಚನೆ ಮಾಡುವುದಕ್ಕೋಸ್ಕರವಾಗಿಯೂ ವ್ಯಾಹತವಾದ ಮಾತುಗಳನ್ನು ಆಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಹಿಂದೆ ಹೇಳಿದ್ದಾನೆ, ಹಿಂದಿನ ವಾಕ್ಯದಲ್ಲಿ ಮನ್ಮನಾಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು, ಯಾವಾಗಲೂ ನನ್ನಲ್ಲಿ ಮನಸ್ಸಿಡು, ನನ್ನ ಪ್ರೀತಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡು, ಪೂಜೆಯನ್ನು ಮಾಡು, ಅರ್ಚನೆಯನ್ನು ಮಾಡು, ಸೇವೆಯನ್ನು ಮಾಡು, ನನಗೆ ನಮಸ್ಕಾರ ಮಾಡು, ಅದರಿಂದಲೇ ನಿನಗೆ ಮೋಕ್ಷ. ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನೋಡಿ, ಪ್ರಿಯೋಸಿಮೆ, ವಂಚನೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ. ಪ್ರಿಯೋಸಿಮೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅಷ್ಟು ಪ್ರೀತಿಯಿಂದ. ಕೂಡಲೇ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಇದೆಲ್ಲ ಹಿಂದೆ ಇಡೀ ಭಗವದ್ಗೀತೆಯಲ್ಲಿ ಮೊದಲಿನಿಂದ ಹೇಳ್ತಾ ಬಂದಂತಹ ಧರ್ಮಗಳೆಲ್ಲ ಇವೆ. ಹಿಂದಿನ ಶ್ಲೋಕದಲ್ಲಿಯೇ ಹೇಳಿದ ಧರ್ಮಗಳಿವೆ. ಅದೆಲ್ಲವನ್ನು ಬಿಡು ಅಂತ ಹೇಗೆ ಹೇಳುವುದಕ್ಕೆ ಸಾಧ್ಯ ಕೃಷ್ಣ? ಅಂತಹ ವ್ಯಾಹತ ಭಾಷೆಯಾಗುವುದಕ್ಕೆ ಸಾಧ್ಯ ಇಲ್ಲ.
ಅದಕ್ಕಾಗಿ ಶ್ರೀಮದ್ ಆಚಾರ್ಯರು ಈ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಜೊತೆಗೆ ನಹಿ ಅವಿಷ್ಣು ಭಕ್ತ ವಿಷ್ಣುಂ ಶರಣಾಗತಃ ಇತಿ ವಕ್ತುಂ ಶಕ್ಯತೆ. ಮನ್ಮನಾಭವ ಮದ್ಭಕ್ತ. ಆ ನನ್ನ ಭಕ್ತಿಯನ್ನು ಬಿಟ್ಟುಬಿಡು, ಆದರೆ ನನಗೆ ಶರಣು ಬಾ ಅಷ್ಟೆ. ಈಗ ಹೇಳಿದಿನಲ್ಲ, ನನ್ನಲ್ಲಿ ಮನಸ್ಸಿಡು, ನನ್ನಲ್ಲಿ ಭಕ್ತಿ ಮಾಡು, ಅದೆಲ್ಲ ಬೇಕಿಲ್ಲ. ಸುಮ್ಮನೆ ಹೇಳಿದ್ದು ಬಿಟ್ಟುಬಿಡು, ಆದರೆ ನನಗೆ ಶರಣಾಗತನಾಗಬೇಕು ಮಾತ್ರ, ನಿನಗೆ ಮೋಕ್ಷ ಕೊಡುತ್ತೇನೆ ಅಂತ. ಇದು ಸಾಧ್ಯವಿಲ್ಲ ಅಂತಾರೆ ಪದ್ಮನಾಭ ತೀರ್ಥರು. ಭಕ್ತಿ ಇಲ್ಲದೆ ಶರಣಾಗತಿ ಎನ್ನುವ ಮಾತೇ ಕೊಡೋದಿಲ್ಲ. ಭಕ್ತಿ ಇಲ್ಲದೆ ಶರಣಾಗತಿ ಅಂತನ್ನುವ ಮಾತನ್ನು ಹೊಂದಿಸಬಹುದಾಗಿದ್ದರೆ ನನ್ನಲ್ಲಿ ಮನಸ್ಸು ಇಡೋದು ಬೇಡ, ಭಕ್ತಿ ಮಾಡೋದು ಬೇಡ, ಏನೂ ಬೇಡ, ನನಗೆ ಶರಣಾಗತನಾಗೂ ಸಾಕು, ಎಲ್ಲ ಧರ್ಮಗಳನ್ನು ಬಿಟ್ಟು ನಾನು ಉದ್ಧಾರ ಮಾಡುತ್ತೇನೆ ಅಂತ ಕೃಷ್ಣನ ಮಾತಿಗೆ ಅರ್ಥ ಮಾಡಬಹುದಿತ್ತು. ಹಾಗೆ ಮಾಡೋ ಹಾಗಿಲ್ಲ. ಅದಕ್ಕೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಮಹಾವಿಷ್ಣು ಪುರಾಣದ ವಾಕ್ಯ ಏನಿದೆ, ಅರ್ಥಾತ್ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ ವೇದವ್ಯಾಸದೇವರು ರಚನೆ ಮಾಡಿದಂತಹ ಮಹಾವಿಷ್ಣು ಪುರಾಣದ ವಚನ, ಶರಣಾಗತಿ ಅನ್ನುವುದರೊಳಗೇನೆ ಭಕ್ತಿ ಸೇರಿಕೊಂಡಿದೆ, ಜ್ಞಾನ ಸೇರಿಕೊಂಡಿದೆ, ಸಮರ್ಪಣೆ ಸೇರಿಕೊಂಡಿದೆ, ವೈರಾಗ್ಯ ಸೇರಿಕೊಂಡಿದೆ, ನಿಸ್ಪೃಹತೆ ನಿಷ್ಕಾಮತೆ ಸೇರಿಕೊಂಡಿದೆ. ಇದೆಲ್ಲವನ್ನೊಳಗೊಂಡ ಶರಣಾಗತಿಯನ್ನು ನಾವು ಮಾಡಬೇಕಾಗಿದ್ದರೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಲೇಬೇಕು. ಹಾಗಾದರೆ ಹಿಂದೆ ಹೇಳಿದ್ದನ್ನೆಲ್ಲ ಬಿಟ್ಟು ಶರಣಾಗತನಾಗು ಅನ್ನುವ ಮಾತಿಗೆ ಅರ್ಥವೇ ಉಳಿಯುವುದಿಲ್ಲ, ಅನರ್ಥವೇ. ಅದಕ್ಕಾಗಿ ಶ್ರೀಮದಾಚಾರ್ಯರು ಮಾಡಿದ ವ್ಯಾಖ್ಯಾನವನ್ನೇ ಶರಣು ಹೋಗಬೇಕು ಅಂತ ತೋರಿಸಿಕೊಟ್ಟ ಮಹಾನುಭಾವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳು. ಅದನ್ನು ಮತ್ತೆ ಟೀಕಾಕೃತ್ಪಾದರು ನ್ಯಾಯದೀಪಿಕೆಯಲ್ಲಿ ವಿವರಣೆ ಮಾಡಿದ್ದಾರೆ. ಈ ಮಾತನ್ನು ನಮಗೆ ತೋರಿಸಿಕೊಡ್ತಾರೆ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ. ನಮ್ಮ ಮನಸ್ಸಿನಲ್ಲಿ ಮೊದಲು ಭಗವಂತನ ಸರ್ವೋತ್ತಮತ್ವ ಜ್ಞಾನ ದೃಢವಾಗಿರಬೇಕು. ನಮ್ಮ ಮನಸ್ಸಿನಲ್ಲಿ ಭಗವಂತನ ಸರ್ವೋತ್ತಮತ್ವದ ವಿಜ್ಞಾನ ಇದು ಪೂರ್ವದಲ್ಲಿ ಬರಬೇಕು, ಮೊದಲು ಹಂತದಲ್ಲಿ. ತಾಮ್ರಪರ್ಣಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಸರ್ವೋತ್ತಮತ್ವ ವಿಜ್ಞಾನಂ ಪೂರ್ವಂ ಯಸ್ಮಿನ್ ತತ್. ನಮ್ಮ ಮನಸ್ಸಿನಲ್ಲಿ ಪೂರ್ವದಲ್ಲಿ ಮೊದಲು ಹಂತದಲ್ಲಿ ಸರ್ವೋತ್ತಮತ್ವ ಜ್ಞಾನ ದೃಢವಾಗಿ ಶಾಸ್ತ್ರಗಳಿಂದ ಬರಬೇಕು. ಆಮೇಲೆ ದೇವರು ಮಾಡಿದ ಉಪಕಾರಗಳನ್ನೆಲ್ಲ ಒಂದೊಂದಾಗಿ ಸ್ಮರಿಸಿ ಆ ಪರಮಾತ್ಮನಲ್ಲಿ ಸರ್ವಾಧಿಕವಾದ ಪ್ರೇಮವನ್ನು, ಸ್ನೇಹವನ್ನು ಮಾಡಬೇಕು. ಅದೇ ಭಕ್ತಿ ಅಂತ ಅನಿಸಿಕೊಳ್ಳುತ್ತದೆ ಎರಡು ಸೇರಿದಾಗ. ಅದಕ್ಕಾಗೇ ಶ್ರೀಮದಾಚಾರ್ಯರ ಮತ್ತೊಂದು ವಚನದಲ್ಲಿ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ. ಮೊದಲು ಮಹಾತ್ಮ್ಯ ಜ್ಞಾನ, ಆಮೇಲೆ ಸ್ನೇಹ. ದೇವರು ನಮಗೆ ಮಾಡಿದ ಉಪಕಾರ ಏನು ಅಂತೇ ಗೊತ್ತಿಲ್ಲದಿದ್ದರೆ ಸ್ನೇಹ ಬರೋದೇ ಇಲ್ಲ. ದೇವರು ನನಗೆ ಮಾಡಿದ ಉಪಕಾರ ಅನಂತ 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 ಅನ್ನುವ ಜ್ಞಾನ ಮೊದಲು ಬರಬೇಕು. ಆಮೇಲೆ ಆ ಭಗವಂತನಲ್ಲಿ ಸ್ನೇಹ ಮಾಡಲಿಕ್ಕೆ ಬರುತ್ತೆ ಎನ್ನುವ ದೃಷ್ಟಿಯಲ್ಲಿ ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ. ಬಹಳ ಚೆನ್ನಾಗಿ ನಾವು ಚಿಂತನವನ್ನು ಮಾಡಬೇಕು. ದೇವರು ನಮಗಾಗಿ ನೀಡಿದ್ದು ಏನಲ್ಲ, ಏನಿದೆ ಅದೆಲ್ಲವನ್ನೂ ದೇವರೇ ಕೊಟ್ಟದ್ದು. ಇನ್ಯಾರಾದರೂ ಆದರೆ ಇವರು ನಮಗೆ ಇದನ್ನು ಕೊಟ್ಟದ್ದು ಅದನ್ನು ಕೊಟ್ಟದ್ದು ಅಂತ ಎಣಿಸಬಹುದು. ನೆನಪು ಮಾಡಿಕೊಂಡು ಹೇಳುವ ಪ್ರಸಂಗ ಕೆಲವರ ಬಗ್ಗೆ. ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಆದರೂ ಒಂದು ಸೀಮಾ ಇದೆ, ಅದಕ್ಕೊಂದು ಲಿಮಿಟೇಷನ್ ಇದೆ. ಆದರೆ ಭಗವಂತ ಕೊಟ್ಟ ವಸ್ತುಗಳಿಗೆ, ದೇವರು ಕೊಟ್ಟ ಸೌಭಾಗ್ಯಕ್ಕೆ
ಸೀಮೆ ಇಲ್ಲ. ದೇವರಿಗೇನು ಕೊಟ್ಟಿದ್ದಾನೆ ಅಂತ ಚಿಂತನೆ ಮಾಡಿದರೆ ನನ್ನನ್ನೇ ಕೊಟ್ಟಿದ್ದಾನೆ. ಮೊದಲು ಕೊಟ್ಟಿದ್ದಾನೆ ಅಂದರೆ ಇಟ್ಟಿದ್ದಾನೆ. ಈ ಜೀವಸ್ವರೂಪವನ್ನು ಅನಾದಿ ಕಾಲದಿಂದಲೂ ಭಗವಂತ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ಇದೇ ಒಂದು ದೊಡ್ಡ ಅನುಗ್ರಹ. ಯಾರೂ ಕತ್ತರಿಸದಂತೆ, ಸುಡದಂತೆ, ಕೊಳೆತು ಹಾಳು ಆಗುವಂತೆ ಮಾಡುವ ಸಾಧ್ಯತೆ ಇಲ್ಲದಂತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇದೇ ರೀತಿ ಸುರಕ್ಷಿತವಾಗಿ ದೇವರಿಡ್ತಾನೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ್ಯ ಏವಚ. ಈ ರೀತಿ ಭಗವಂತ ತಾನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹೇಗಿದ್ದಾನೆ ಹಾಗೆ ತನ್ನ ದಾಸ, ತನ್ನ ಭಕ್ತನಾದ ಈ ಜೀವನನ್ನು ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹಾಗೇ ಇಟ್ಟಿರ್ತಾನೆ. ಭಕ್ತರು ಅಲ್ಲದೇ ಇದ್ದ ದ್ವೇಷಗಳನ್ನು ಹಾಗೆ ಇಟ್ಟಿದ್ದಾನೆ, ಅವರಿಗೆ ಯೋಗ್ಯವಾದ ಗತಿಯನ್ನು ಕೊಡುವುದಕ್ಕೆ, ಅದು ಬೇರೆ. ಆದರೆ ಭಕ್ತರಾದ ಜೀವರಾಶಿಗಳು ಚಿಂತನೆ ಮಾಡಬೇಕಾದದ್ದು ಭಕ್ತಿಯನ್ನೂ ಕೊಟ್ಟು ಶ್ರದ್ಧೆಯನ್ನೂ ಕೊಟ್ಟು, ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸುವಂತೆ ಅನಾದಿ ಕಾಲದಿಂದಲೂ ಸಜ್ಜನರಲ್ಲಿ ಅಲ್ಪವಾದ ಭಕ್ತಿ ಇದ್ದೇ ಇರುತ್ತೆ. ಆ ಅಲ್ಪ ಭಕ್ತಿ, ಅಲ್ಪ ಶ್ರದ್ಧೆಗಳನ್ನು ಅನಾದಿ ಕಾಲದಿಂದ ಕೊಟ್ಟು ಕ್ರಮವಾಗಿ ಅದರಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಮಾಡ್ತಾ ಉತ್ತಮ ಸಾಧನೆಯನ್ನು ಮಾಡಿಸಿ ಮೋಕ್ಷವನ್ನು ಕೊಟ್ಟು ಅನಂತ ಕಾಲದವರೆಗೆ ಮೋಕ್ಷದಲ್ಲಿಯೂ ಸುಖವನ್ನು ಅನುಭವಿಸುವಂತೆ ಮಾಡ್ತಾನಲ್ಲ, ಆ ಭಗವಂತನ ಕಾರುಣ್ಯ ಎಷ್ಟು ದೊಡ್ಡದು, ಅವನು ಮಾಡಿದಂತಹ ಅನುಗ್ರಹ ಎಷ್ಟು ದೊಡ್ಡದು. ಇಷ್ಟು ಕೊಟ್ಟು ರಕ್ಷಣೆ ಮಾಡಿದ ಆ ಭಗವಂತನನ್ನು ಎಷ್ಟು ಪ್ರೀತಿಯಿಂದ ನಾವು ಸ್ಮರಿಸಬೇಕು. ಸರ್ವಾಧಿಕ ಪ್ರೇಮಯುಕ್ತಂ. ನಾವೇನೋ ಭಾಳ ದೊಡ್ಡದಾಗಿ ಎಲ್ಲ ಕಡೆಗೆ ಕಾಣಿಸಿಕೊಳ್ತೇವೆ, ಓಡಾಡ್ತೇವೆ ಅಂತ ಹೀಗೆ ಅಂದ್ಕೊಂಡಿದ್ದೇವೆ. ಆದರೆ ಇದೆಲ್ಲ ನಮ್ಮ ಶರೀರ. ಜೀವ ಅಣು ಅತೀ ಸೂಕ್ಷ್ಮ. ನಾನು ಅಂತ ನನಗೆ ಸಾಕ್ಷಿಯಿಂದ ಗೋಚರ ಆಗ್ತಾನೆ ಜೀವ. ಆದರೆ ಅತೀ ಸೂಕ್ಷ್ಮವಾದಂತಹ ವ್ಯಕ್ತಿ, ಅಂತಹ ಅಣುವಾದ ಜೀವ ಇಂತಹ ದೊಡ್ಡ ಜಗತ್ತಿನೊಳಗೆ ಇಷ್ಟು ಚೆನ್ನಾಗಿ ಸುರಕ್ಷಿತವಾಗಿದ್ದಾನೆ ಅಂದರೆ, ಇದ್ದಾನೆ ಇರ್ತಾನೆ ಅಂದರೆ ಎಷ್ಟು ದೊಡ್ಡ ಆಶ್ಚರ್ಯ. ಚಿಂತನೆ ಮಾಡಿ. ನಾವು ಅಂದರೆ ಬಹಳ ದೊಡ್ಡವರು ಅಂತ ನಾವೆಲ್ಲ ಅಂದ್ಕೊಂಡಿರ್ತೇವೆ. ಆದರೆ ಇಷ್ಟು ದೊಡ್ಡ ಜಗತ್ತಿನೊಳಗೆ ನಾವು ಬಹಳ 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 ಸಣ್ಣವರು. ಅತ್ಯಂತ ಗಾತ್ರದಿಂದಲೂ ಸಣ್ಣವರು, ಯೋಗ್ಯತೆಯಿಂದಲೂ ಸಣ್ಣವರು, ಎಲ್ಲದರಿಂದಲೂ ಸಣ್ಣವರೇ. ಅಣು. ಸಣ್ಣ ಉದಾಹರಣೆಯನ್ನಿಟ್ಟುಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನೋ ಬೇರೆ ಬೇರೆ ಪಾತ್ರೆಗಳಿರುತ್ತೆ, ಬಟ್ಟೆಗಳಿರ್ತದೆ, ದೊಡ್ಡ ದೊಡ್ಡ ವಸ್ತುಗಳು, ಪುಸ್ತಕಗಳು, ಮಷಿನ್ಗಳು, ಅವೆಲ್ಲ ಸುರಕ್ಷಿತವಾಗಿರ್ತವೆ, ದೊಡ್ಡ ದೊಡ್ಡದು. ಅತೀ ಸೂಕ್ಷ್ಮವಾದದ್ದು, ಕಣ್ಣಿಗೆ ಕಾಣಿಸದೇ ಇರುವಂಥದ್ದು, ಮೈಕ್ರೋಸ್ಕೋಪಿನಿಂದ ನೋಡಬಹುದಾದ ಸಣ್ಣ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲಿಯೋ ಕಳೆದುಕೊಂಡು, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ವಸ್ತು ಕಳೆದುಕೊಂಡಿದ್ದೆ ಕೆಲವು ದಿವಸಗಳ ಹಿಂದೆ, ಹುಡುಕಿ ಕೊಡಿ ಅಂದರೆ ಯಾರು ಕೊಡ್ತಾರೆ? ದೊಡ್ಡ ಸಮಾರಂಭ, ಸಾವಿರಾರು ಜನ ಸೇರಿರ್ತಾರೆ. ಸಣ್ಣ ಬಂಗಾರದ ಒಂದು ಸಣ್ಣ ಗುಂಡು, ಸಣ್ಣ ಕಣ, ಗುಂಡು ಅಂದರೆ ಇನ್ನೂ ಕಾಣಿಸ್ಬೋದು, ಅದನ್ನು ಎಲ್ಲಿಯೋ ಒಂದು ಕಡೆಗೆ ಒಗೆದು ಬಿಡೋದು. ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲಿ ನೋಡಿದ್ದೀರಾ ಯಾರು ಅಂತ ಕೇಳಿದರೆ ಅದು ಯಾರ ಕಾಲಿಗೆ ಹತ್ತು ಹೋಗಿರುತ್ತೆ. ಚಿಂತನೆ ಮಾಡಿ. ಅಂತಹ ಒಂದು ಸಣ್ಣ ವಸ್ತುವನ್ನು ಅನೇಕ ಜನರ ಸಂದಣಿ ಇರುವ ಸಮಾರಂಭದಲ್ಲಿ ಕಳೆದುಕೊಂಡದ್ದು ಸಿಗುವುದಕ್ಕೆ ಸಾಧ್ಯ ಇಲ್ಲ, ಕಳೆಯುವುದು ನಿಶ್ಚಿತ. ಅನಂತ ಅನಂತ ಜೀವರಾಶಿಗಳ ಸಂದಣಿಯಿಂದ ಕೂಡಿದ ವಿಶ್ವ ಇದು. ಪರಮಾಣು ಪ್ರದೇಶೇಪಿ ಹ್ಯನಂತ ಜೀವರಾಶಯ.
ಇಷ್ಟಿದ್ದರೂ ಕೂಡ ಇಂತಹ ಅನಂತಾನಂತ ಜೀವರಾಶಿಗಳ ಸಂದಣಿ ಒಂದೊಂದು ಪರಮಾಣು ಪ್ರದೇಶದಲ್ಲಿಯೂ ಇದೆ. ಇದ್ದರೂ ಕೂಡ ಈ ಸಣ್ಣ ಅಣು ಜೀವ ಕುನ್ನಿ ಮಾನವ ನಾನು ಎಲ್ಲಿಯೂ ಕಳೆದಿಲ್ಲ, ಸುಟ್ಟಿಲ್ಲ, ಸತ್ತಿಲ್ಲ, ಸಾಯೋದಿಲ್ಲ, ಒಣಗಿಲ್ಲ, ಕತ್ತರಿಸಿಲ್ಲ, ರುಬ್ಬಿಲ್ಲ, ಯಾರು ಇಲ್ಲ ಅಂತಾಗಿಲ್ಲ, ಆಗೋದಿಲ್ಲ, ನಾನಲ್ಲ, ಯಾವ ಜೀವರೂ ಆಗೋದಿಲ್ಲ ಅನ್ನುವ ವ್ಯವಸ್ಥೆಯನ್ನು ಈ ವಿಶ್ವದಲ್ಲಿ ಇಟ್ಟ ಆ ವಿಶ್ವವಿಧಾತೃವಿನ ವಿಚಿತ್ರವಾದ ಶಕ್ತಿ ಏನು, ಕಾರುಣ್ಯ ಏನು. ಬಿದ್ದುಕೊಂಡಿರಲಿ ಯಾರೋ ಎಲ್ಲಿಯೋ ಹೇಗೋ ಅಂತೂ ಉದಾಸೀನ ಮಾಡಿದ್ದಿಲ್ಲ. ಅಂತಹ ಸೂಕ್ಷ್ಮನಾದ ಜೀವನೊಳಗೂ ಅವನವನ ಯೋಗ್ಯತೆಗೆ ತಕ್ಕಂಥ ಗುಣಗಳನ್ನು ತುಂಬಿದವ ಒಬ್ಬ ಸಾಮಾನ್ಯ ಮುಕ್ತಿಯೋಗ್ಯ ಜೀವ ಅಂದರೂ ಕೂಡ ಬಲಂ ಆನಂದ ಓಜಶ್ಚ ಸಹೋ ಜ್ಞಾನಂ ಅನಾಕುಲಂ, ಜ್ಞಾನ, ಬಲ, ಆನಂದ ಮೊದಲಾದ ಗುಣಗಳನ್ನು ಅವನೊಳಗೆ ಏನೂ ವ್ಯತ್ಯಾಸವಾಗದಂತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹಾಗೇ ಇಟ್ಟು ಮುಂದೆ ಅನುಭವಕ್ಕೂ ಬರುವಂತೆ ಮಾಡ್ತಾನೆ. ಅದಕ್ಕೆ ಬೇಕಾದ ಸಾಧನೆಯನ್ನು ಕಾಲಕಾಲಕ್ಕೆ ಮಾಡಿಸ್ತಾನೆ. ಇನ್ನು ಉತ್ತಮೋತ್ತಮ ಜೀವರಾಶಿಗಳಲ್ಲಂತೂ ಇನ್ನೂ ಹೆಚ್ಚಿನ ಹೆಚ್ಚಿನ ಗುಣಗಳನ್ನು, ಬ್ರಹ್ಮಾದಿ ದೇವತೆಗಳಲ್ಲಿ ಅನಂತ ಗುಣಗಳನ್ನು ತುಂಬಿ ಇಟ್ಟಿದ್ದಾನೆ ಭಗವಂತ. ಅದಕ್ಕೇನು ವ್ಯತ್ಯಾಸ ಆಗುವುದು. ಇನ್ನು ಹೊರಗಿನ ಪ್ರಪಂಚ, ಅವ್ಯಾಕೃತ ಆಕಾಶ ಏನು, ವರ್ಣಗಳೇನು, ಎಲ್ಲ ನಮಗೋಸ್ಕರ ಇದ್ದು. ಎಷ್ಟು ಬಾರಿ ನಾವು ಜನಿಸಿದ್ದೇವೆ, ಇನ್ನು ಮುಂದೆ ಜನಿಸ್ತೇವೆ, ಕೊನೆವರೆಗೂ ಮೋಕ್ಷದಲ್ಲಿರ್ತೇವೆ. ಅಲ್ಲಿಯವರೆಗೂ ಈ ಅವ್ಯಾಕೃತ ಆಕಾಶದ ಉಪಯೋಗ ನಮಗಿದೆ ಅಂದರೆ ಆ ಅವ್ಯಾಕೃತ ಆಕಾಶವನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿಯಮನ ಮಾಡಿದ್ದು ಅನಂತ ಜೀವರಾಶಿಗಳಿಗೋಸ್ಕರ ಇರಬಹುದು. ಅದರಲ್ಲಿ ನನಗೋಸ್ಕರನೂ ಹೌದು. ಈ ವರ್ಣಗಳು ಅನಾದಿನಿತ್ಯವಾದಂತಹ ಏನು ಪಂಚಾಶದ್ವರ್ಣಗಳು, ಏಕಪಂಚಾಶದ್ವರ್ಣಗಳು, ಆ ವರ್ಣಗಳ ಅಸ್ತಿತ್ವ ಇದೆ ಅನ್ನುವುದಕ್ಕಾಗಿ ನಮಗೆಲ್ಲ ಈ ತತ್ವಜ್ಞಾನದ ಪರಂಪರೆ ಹರಿದು ಬಂದಿದೆ ಇಲ್ಲಿಯವರೆಗೆ ಶಬ್ದಗಳ ಮಾಧ್ಯಮದಿಂದ. ಆ ಶಬ್ದಗಳನ್ನು, ವರ್ಣಗಳನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆ ವರ್ಣಗಳನ್ನು ಇಟ್ಟು ಅವುಗಳಲ್ಲಿ ಕ್ರಮವನ್ನು ಆ ಕಾಲದಲ್ಲಿ ಸೃಷ್ಟಿ ಮಾಡಿಸಿ ಅವುಗಳ ಮೂಲಕ ನಮಗೆ ಜ್ಞಾನ ಲಾಭವನ್ನು ಮಾಡಿಸಿಕೊಡುವ ಪರಮೋಪಕಾರವನ್ನು ಮಾಡಿದ ಭಗವಂತನ ಉಪಕಾರವನ್ನು ಎಣಿಸುವುದಕ್ಕೆ ಸಾಧ್ಯವೇ? ಪಂಚಮಹಾಭೂತಗಳ ಸೃಷ್ಟಿಯನ್ನು ಮಾಡಿ ಈ ಎಲ್ಲವನ್ನೂ ಸೃಷ್ಟಿ ಮಾಡುವುದು, ಕೊಡೋದು, ನೋಡಿಕೊಳ್ಳಿ ಅಂತ ಬಿಡುವುದು ಅಲ್ಲ, ತಾನು ಆ ಎಲ್ಲ ವಸ್ತುಗಳಲ್ಲಿ ಇದ್ದು ಆ ಕಾರ್ಯಗಳನ್ನು ಮಾಡಿಸಿ ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ. ಇದೆಲ್ಲವನ್ನು ಚಿಂತನೆ ಮಾಡಿ ಒಂದೊಂದನ್ನು ಕೊಟ್ಟವರಿಗೆ ಒಂದಿಷ್ಟು ಪ್ರೇಮ ಆದರೆ ಎಲ್ಲವನ್ನು ಕೊಟ್ಟವನಿಗೆ ಎಲ್ಲವನ್ನೂ ಮೀರಿದಂತಹ ಪ್ರೇಮ ಅದು ಸಲ್ಲಿಸಬೇಕಾದದ್ದು ಅನ್ನುವ ದೃಷ್ಟಿಯಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸರ್ವಾಧಿಕ ಪ್ರೇಮಯುಕ್ತಂ, ಅಂತಹ ಪ್ರೇಮಯುಕ್ತವಾದ ಮನಸ್ಸನ್ನು ಪರಮಾತ್ಮನಲ್ಲಿಡಬೇಕು. ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧಾ ಪೂಜಾ ಮಧ್ಯಾಜಿ ಎಂಬುದಾಗಿ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದರ ವಿವರಣೆ ಇದು ಅಂತ ತಾಮ್ರಪರ್ಣಿ ಆಚಾರ್ಯರು ತೋರಿಸಿಕೊಡ್ತಾರೆ. ಮಧ್ಯಾಜಿ, ಯಜ ಅನ್ನುವುದಕ್ಕೆ ಪೂಜಾ ಅಂತ ಅರ್ಥ ಇದೆ. ಯಜ ದೇವ ಪೂಜಾ ಸಂಗತಿ ಕರಣ ದಾನೇಶು ಅಖಂಡ ತ್ರಿವಿಧಾ ಪೂಜಾ, ದೈಹಿಕ, ವಾಚಿಕ, ಮಾನಸಿಕವಾದ ನಿರಂತರವಾದ ಪೂಜೆ. ದೇಹದಿಂದ ಪರಮಾತ್ಮನ ಪೂಜೆಯನ್ನು, ಅರ್ಚನೆ, ಅಭಿಷೇಕಾದಿಗಳನ್ನು ಮಾಡುವುದಾದರೆ ಮನಸ್ಸಿನಿಂದ ಧ್ಯಾನ, ಮಾತಿನಿಂದ ಸ್ತುತಿ, ಇವುಗಳನ್ನು ನಿರಂತರವಾಗಿ ಮಾಡಬೇಕು. ಮಾಡುವಾಗ ಯಾವ ಫಲಾಪೇಕ್ಷೆಯನ್ನು ಮಾಡಬಾರದು. ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನುವುದಕ್ಕೆ ಇದೊಂದು ಅರ್ಥ. ಧರ್ಮವನ್ನು ಬಿಡಬೇಕು ಅಂದರೆ ಧರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ, ಧರ್ಮದ ಫಲವನ್ನು ಬಯಸಬಾರದು. ನಿಷ್ಕಾಮವಾಗಿ ಧರ್ಮವನ್ನು ಮಾಡಬೇಕು. ಇನ್ನೊಂದು, ಆ ಭಗವಂತನ ವಿಷ್ಣುವಿನ ಪ್ರೀತಿಗಾಗಿ ಅಲ್ಲದ, ವಿಷ್ಣು ಸಂಬಂಧಿಯಲ್ಲದಂತಹ ಬೇರೆ ಧರ್ಮಗಳನ್ನು ಪರಿತ್ಯಾಗ ಮಾಡಿ ವಿಷ್ಣು ಸಂಬಂಧಿಯಾದ, ವಿಷ್ಣು ಪ್ರೀತಿಕರವಾದಂತಹ
ಆ ವಿಷ್ಣು ಭಕ್ತರಾದ ದೇವತೆಗಳಿಗೆ ಪ್ರಿಯವಾದಂತಹ ಧರ್ಮಗಳನ್ನು ಮಾಡಬೇಕೇ ಹೊರತು ಆ ವಿಷ್ಣುವಿಗೆ ಸಂಬಂಧಿಯಲ್ಲದ ವಿಷ್ಣು ವಿರೋಧಿಯಾದ ಧರ್ಮಗಳನ್ನು ಅನುಷ್ಠಾನ ಮಾಡಬಾರದು. ಆ ವೈಷ್ಣವ ಧರ್ಮಗಳನ್ನು ಸಕಾಮವಾಗಿ ಮಾಡಬಾರದು. ಕೆಲಸ ಮಾಡಿದಾಗ ಹೇಳ್ತಾರೆ ನೋಡಿ, ಭಾಳ ಒಂದೊಂದು ಕೆಲಸಕ್ಕೆ ಒಂದೊಂದಿಷ್ಟು ಅಂತ ಬಿಲ್ ಮಾಡ್ತಾ ಇರ್ತಾರೆ ಕೆಲಸ ಮಾಡಿದವರು. ಆಗ ಬಾರ್ಗೇನ್ ಮಾಡುವಾಗ ಹೇಳ್ತಾರೆ, ಇಷ್ಟೆಲ್ಲ ಕೊಟ್ಟಿದ್ದೇವಲ್ಲಪ್ಪ, ಇದೊಂದು ಕೆಲಸ ಬಿಟ್ಬಿಡು ಅಂತ. ಕೆಲಸ ಬಿಟ್ಬಿಡು ಅಂದರೆ ಕೆಲಸ ಮಾಡಿಬಿಟ್ಟಿದ್ದಾನೆ, ಇನ್ನೇನು ಬಿಡೋದು? ಬಿಟ್ಬಿಡು ಅಂದರೆ ಅದಕ್ಕೆ ದುಡ್ಡು ಕೇಳಬೇಡ ಅಂತ ಅರ್ಥ. ಆ ಕರ್ಮದ ಫಲವನ್ನು ಬಯಸಬೇಡ ಅನ್ನುವ ಅರ್ಥದಲ್ಲಿ ಆ ಕರ್ಮವನ್ನು ಬಿಡು ಅಂತ ವ್ಯವಹಾರ ಉಂಟು. ಆ ಅರ್ಥದಲ್ಲಿ ಕೃಷ್ಣ ಹೇಳಿದ ಸರ್ವಧರ್ಮಾನ್ ಪರಿತ್ಯಜ್ಯ. ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಇದು ಒಂದು ಬಿಡು ಅಂತ ನಾವು ಅಂತೇವಲ್ಲ, ಕೃಷ್ಣ ಎಲ್ಲ ಬಿಡು ಅಂದ ಅವನು. ಇದೇನು ನ್ಯಾಯ ಅಂತ. ಇದೇನು ಅನ್ಯಾಯ? ಯಾಕೆ ಇಷ್ಟೊತ್ತೇನು ಕೇಳಿದರೆ? ಮತ್ತೆ ಇಷ್ಟೆಲ್ಲ ಕೊಟ್ಟೇ ಬಿಟ್ಟಿದ್ದಾನಲ್ಲ, ಇಷ್ಟೆಲ್ಲವನ್ನು ಕೊಟ್ಟದ್ದಕ್ಕೋಸ್ಕರನೇ ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ, ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ ಅಂತಂದ ಮೇಲೆ ಮತ್ತಿನ್ನೇನೋ ಕೇಳ್ತೀಯ? ಸರ್ವಧರ್ಮಾನ್ ಪರಿತ್ಯಜ್ಯ. ಆ ಎಲ್ಲ ಧರ್ಮಗಳ ಫಲಾಪೇಕ್ಷೆಯನ್ನು ನೀನು ಮಾಡದೇ ಶರಣು ಬಾ. ಹಾಗಾದರೆ ಇದರಿಂದ ಮುಂದೆ ಏನು ಫಲ ಕೊಡೋದೇ ಇಲ್ಲ ಅಂತ ತಿಳಿಯಬೇಡಿ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅನಾದಿ ಕಾಲದಿಂದ ಮಾಡಿದ ಎಲ್ಲ ಪಾಪಗಳಿಂದಲೂ ಮುಕ್ತನನ್ನಾಗಿ ಮಾಡಿ ಮೋಕ್ಷವನ್ನೇ ಕೊಟ್ಟು ಅನಂತ ಕಾಲದ ಸುಖವನ್ನು ಅನುಭವಿಸುವಂತೆ ಮಾಡ್ತೇನೆ, ಯಾಕೆ ಚಿಂತೆ ಮಾಡ್ತೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾದ್ ವಿಷ್ಣು ಮೋಕ್ಷಫಲಪ್ರದ. ಮಾಂ ನಮಸ್ಕುರು ಅನ್ನುವುದರ ವ್ಯಾಖ್ಯಾನ ಇದು ಅಂತ ತಿಳಿಸ್ತಾರೆ ತಾಮ್ರಪರ್ಣಿಯಾಚಾರ್ಯರು. ನಮಸ್ಕಾರ ಮಾಡೋದು ಅಂತಂದಾಗ ಎಲ್ಲರೂ ಸಾಮಾನ್ಯವಾಗಿ ಉದ್ದಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಮುಗಿಸ್ತಾರೆ. ಆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುವಾಗ ಮನಸ್ಸಿನಲ್ಲಿ ಏನು ಅನುಸಂಧಾನ ಇರಬೇಕು ಅಂದರೆ ರಕ್ಷತಿ ಇತ್ಯೇವ ವಿಶ್ವಾಸಃ ತದೀಯೋಹಮಿ ಸಹ ಸ್ವಾಮಿ ಅಹಂ ದಾಸಃ ರಕ್ಷತಿ ಸಹ ಮಾಂ ರಕ್ಷತ್ಯೇವ. ಅವನು ಸ್ವಾಮಿ, ನಾನು ದಾಸ, ಅವನು ನನ್ನ ರಕ್ಷಣೆಯನ್ನು ಮಾಡಿಯೇ ಮಾಡ್ತಾನೆ, ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವ ಆ ವಿಶ್ವಾಸದೊಂದಿಗೆ ದೇವರ ಎದುರಿನಲ್ಲಿ ತಲೆಬಾಗಿದರೆ ಅಥವಾ ಸಾಷ್ಟಾಂಗ ಪ್ರಣಾಮ ಮಾಡಿದರೆ ಅದು ನಿಜವಾದ ಅರ್ಥದಲ್ಲಿ ನಮಸ್ಕಾರ ಅಂತ. ಹೀಗಾಗಿ ಮಾಂ ನಮಸ್ಕುರು ಅಂತ ಕೃಷ್ಣ ಹೇಳಿದ್ದರ ವಿವರಣೆಯೇ ರಕ್ಷತಿ ಇತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷಫಲಪ್ರದ ಎಂಬುದಾಗಿ ತಿಳಿಸಿದ್ದಾರೆ. ಇಂತಹ ಶರಣಾಗತಿಯನ್ನು ನಾವು ಭಗವಂತನಲ್ಲಿ ಮಾಡಿದರೆ ನಮಗೆ ಮೋಕ್ಷವನ್ನು ನೀಡುತ್ತಾನೆ. ಹೊರತು ಮೇಲ್ನೋಟದ ಅರ್ಥವನ್ನು ತಿಳಿದು ಎಲ್ಲ ಧರ್ಮಗಳನ್ನು ಬಿಡು ಅಂತ ಹೇಳಿದ್ದಾರೆ ಅಂತ ವೇದೋಕ್ತವಾದ, ಶಾಸ್ತ್ರೋಕ್ತವಾದ, ಗೀತೋಕ್ತವಾದ ಧರ್ಮಗಳನ್ನೆಲ್ಲ ಬಿಟ್ಟು ಕೇವಲ ಶರಣಾಗತಿ ಅಂತ ತನ್ನ ತಲೆಗೆ ಬಂದ ಯಾವುದೋ ಒಂದು ಶರಣಾಗತಿ ಅಂತ ಮಾಡಿದ್ದೇನೆ ಎನ್ನುವ ಭ್ರಮೆಯಲ್ಲಿ ನನ್ನ ಉದ್ಧಾರವಾಯಿತು ಅಂತ ಭಾವಿಸುವುದಲ್ಲ. ಅದು ಶರಣಾಗತಿ ಆಗೋದೇ ಇಲ್ಲ. ಶರಣಾಗತಿ ಅನ್ನುವುದರೊಳಗೆ ಇದೆಲ್ಲ ಸೇರಿದೆ. ಹೀಗಿರುವಾಗ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಭಗವದ್ಗೀತಾ ತಾತ್ಪರ್ಯ ನಿರ್ಣಯಕ್ಕೆ ಪದ್ಮನಾಭ ತೀರ್ಥ ಭಟ್ಟಾರಕರು ಪ್ರಕಾಶಿಕಾ ವ್ಯಾಖ್ಯಾನದಲ್ಲಿ ಚೆನ್ನಾಗಿ ವಿವರಣೆಯನ್ನು ಮಾಡಿ ನಮಗೆ ಅದರ ನಿಜವಾದ ಭಾವವನ್ನು ತಿಳಿಸಿ ಪರಮೋಪಕಾರ ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಒಂದು ಕಡೆಯಲ್ಲ, ಎರಡು ಕಡೆಯಲ್ಲ, ಹೆಜ್ಜೆ ಹೆಜ್ಜೆಗೆ ಶ್ರೀಮದಾಚಾರ್ಯರ ಗ್ರಂಥಗಳ ಭಾವವನ್ನು ತಿಳಿದು ಧನ್ಯರಾಗುವ ದೊಡ್ಡ ಸೌಭಾಗ್ಯವನ್ನು ನೀಡಿದಂತಹ ಮಹಾನುಭಾವರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು. ಆ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ಇನ್ನೂ ವಿಸ್ತೃತವಾಗಿ ಸ್ಪಷ್ಟವಾಗಿ ಪದ್ಮನಾಭತೀರ್ಥರ ಶ್ರೀಮದಾಚಾರ್ಯರ ಭಾವವನ್ನು ತಿಳಿಸಿಕೊಟ್ಟು ಪರಮಾನುಗ್ರಹ ಮಾಡಿದಂತಹ ಮಹಾನುಭಾವರು ಶ್ರೀಮದ್ ಟೀಕಾಕೃತ್ಪಾದರು. ಅಂತಹ ಟೀಕಾಕೃತ್ಪಾದರ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ವೇದವ್ಯಾಸದೇವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ, ಜ್ಞಾನೋದಯವಾಗಲಿ, ವಿಶೇಷವಾಗಿ ಭಕ್ತಿ ವೈರಾಗ್ಯಗಳು ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಭಕ್ತಿಯಿಂದ ಮಾಡೋಣ. ಹರಯೇ ನಮಃ.